ಬಯಸಿದ್ದೆಲ್ಲವನ್ನು ಪಡೆಯುವಂತಹ ಅದೃಷ್ಟ ಯಾರಿಗಿರುತ್ತದೆ? ಅಂತಹ ಯಾವುದಾದರೂ ಚಿಹ್ನೆ ಹಸ್ತದಲ್ಲಿ ಇರುತ್ತದೆಯೇ? ಅದನ್ನು ನೋಡುವುದು ಹೇಗೆ? ನಾನು ಏನೋ ಆಸೆ ಪಟ್ಟಿದ್ದೆ, ಅದನ್ನು ಕೊಂಡುಕೊಳ್ಳಬೇಕು, ಅದನ್ನು ಪಡೆಯಬೇಕು, ಅದನ್ನ ನಾನು ನನ್ನದಾಗಿ ಮಾಡಿಕೊಳ್ಳಬೇಕು, ಅದಕ್ಕೆ ಸಾಧ್ಯತೆ ಇದೆಯೇ ಎಂಬುದನ್ನು ತಿಳಿಯುವುದು ಹೇಗೆ? ಹಸ್ತದಲ್ಲಿ ಅಂತಹ ಚಿಹ್ನೆಗಳು ಯಾವುದಾಗಿದೆಯೇ ಎಂಬುದನ್ನ ಚರ್ಚೆ ಮಾಡೋಣ. ಅಂತಹ ವಿಚಾರಗಳನ್ನ ಇವತ್ತು ನಾನು ನಿಮ್ ಜೊತೆ ಹೇಳ್ತೇನೆ. ಅದನ್ನ ತಿಳಿದುಕೊಂಡಾಗ ನಿಮಗೆ ಜೀವನದಲ್ಲಿ ಆಸೆ ಪಟ್ಟಿದ್ದು ಸಿಗುತ್ತದೆಯೋ ಇಲ್ಲವೋ ಎಂಬುದನ್ನು ತಿಳಿಯಬಹುದು. ಅದೇ ರೀತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅವರ ಜಾತಕದ ಯಾವ ರೀತಿ ಇದೆ, ಅವರ ಮುಂದಿನ ಭವಿಷ್ಯ ಹೇಗಿದೆ, ಅವರು ಯಾವ ರೀತಿಯ ಗುಣದವರು, ಆ ವಿಚಾರಗಳನ್ನು ಇವತ್ತು ತಿಳಿಯೋಣ. ಜೊತೆಗೆ ಇವತ್ತು ಉತ್ತರಾಷಾಢ ನಕ್ಷತ್ರದ ಬಗ್ಗೆಯೂ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹೀಗೆ 2-3 ವಿಚಾರಗಳನ್ನು ಇವತ್ತು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇಂತಹ ವಿಚಾರಗಳನ್ನು ವಿವರಿಸುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗೆ ಹೇಳಿದೆ, ಏನು ನಮಗೆ ಬಯಸಿದ್ದೆಲ್ಲವನ್ನು ಗಳಿಸುವ ಯಾವುದಾದರೂ ಸೂಚನೆ ನಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನು ತಿಳಿಯೋಣ. ಅಂದರೆ ನಮ್ಮ ಹಸ್ತದಲ್ಲಿ ಕೆಲವು ಚಿಹ್ನೆಗಳಿರುತ್ತೆ. ಅಂತಹ ಚಿಹ್ನೆಗಳಿದ್ದವರು ಅವರು ಜೀವನದಲ್ಲಿ ತಾವು ಬಯಸಿದ್ದೆಲ್ಲವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಹಾಗಾದರೆ ಅಂತಹ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳು ಏನು ಎಂಬುದನ್ನು ತಿಳಿಯೋಣ. ಆ ಚಿಹ್ನೆಗಳನ್ನು ತಿಳಿದು ಯಾರ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿದೆಯೋ ಅವರು ಅದೃಷ್ಟವಂತರಂತೆ ಹೇಳಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲ ವಿಚಾರಗಳು ಸರಿಯಾಗಿ ಅರ್ಥವಾಗುವುದು. ಆದ್ದರಿಂದ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಬೇಕೆಂದು ಆಸೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನ, ಜೀವನದಲ್ಲಿ ಬರುವ ಎಲ್ಲಾ ವಿಚಾರಗಳನ್ನು, ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಎಲ್ಲವನ್ನೂ ತಿಳಿಸಲಾಗುತ್ತದೆ. ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿ ಈ ಕಾರ್ಯಕ್ರಮ ಎಂಬುದನ್ನ ನೆನಪು ಮಾಡಿಕೊಂಡು ವಿಷಯಕ್ಕೆ ಬರುತ್ತಿದ್ದೇನೆ. ಬಯಸಿದ್ದನ್ನೆಲ್ಲ ಗಳಿಸುವಂತಹ ಯಾವುದು, ನಾವು ಜೀವನದಲ್ಲಿ ಏನನ್ನು ಗಳಿಸಬೇಕೆಂದು ಆಸೆ ಪಡ್ತೀವೋ ಅದನ್ನೆಲ್ಲವನ್ನು ಪಡೆಯುವಂತಹ ಹಸ್ತ ಇರುವವರ ಹಸ್ತದಲ್ಲಿ ಇರುವ ಗೆರೆಯನ್ನ ನಾವು ನೋಡೋಣ. ಜ್ಞಾನರೇಖೆ, ಇದು ಜ್ಞಾನರೇಖೆ ಗೊತ್ತೇ. ಈ ಜ್ಞಾನರೇಖೆ ಮತ್ತು ಆಯುಷ ರೇಖೆ, ಈ ಆಯುಷ ರೇಖೆ ಇದು ಬೇರೆ ಬೇರೆಯಾಗಿ ಹೊರಟಿರಬೇಕು. ಇಲ್ಲಿ ನಾನು ಒಟ್ಟಿಗೆ ಹೊರಟಿದೆ, ಅದು ಬೇರೆ ಬೇರೆಯಾಗಿ ನೋಡಿ. ಈಗ ನೋಡಿ, ಹೀಗೆ ಇದು ಮೇಲಿಂದ ಹೊರಟಿದೆ, ಇದು ಕೆಳಗಿಂದ ಹೊರಟಿದೆ ನೋಡಿ. ಹೀಗೆ ಬೇರೆ ಬೇರೆಯಾಗಿ ನೋಡಿ, ಇಲ್ಲಿ ಗ್ಯಾಪ್ ಇದೆ. ಈಗ ಬೇರೆಯಾಗಿ ಹೊರಟು ಜ್ಞಾನರೇಖೆಯ ಕೊನೆಯಲ್ಲಿ ಈ ರೀತಿಯಾಗಿದ್ದರೆ, ಅಂದರೆ ಜ್ಞಾನರೇಖೆ ಕೊನೆಯಲ್ಲಿ ಈ ರೀತಿ 2 ಕವಲುಗಳು ಹೊಡೆದಿದ್ದರೆ, ಈಗ ಇಲ್ಲಿಂದ ಹೊರಟು ಇಲ್ಲಿ ಬೇರೆ ಬೇರೆಯಾಗಿ ಹೊರಟು ಈ ಆಯುಷ ರೇಖೆ ಮತ್ತು ಜ್ಞಾನರೇಖೆ ಗ್ಯಾಪ್ ಇರುತ್ತೆ. ಹಾಗೆ ಕೊನೆಯಲ್ಲಿ ಜ್ಞಾನರೇಖೆ 2 ಕವಲ ಆಗಿ ತಿರುಗಿದ್ದರೆ, ಇಂತಹ ವ್ಯಕ್ತಿಗಳು ತಾವು ಏನಾಗಬೇಕೆಂದು ಆಸೆ ಪಟ್ಟಿರುತ್ತಾರೋ, ಯಾವ ರೀತಿಯಲ್ಲಿ ಬದುಕಬೇಕೆಂಬ ಆಸೆ ಪಟ್ಟಿರುತ್ತಾರೋ ಆ ರೀತಿಯಲ್ಲಿ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗಿ ಆ ಮಟ್ಟವನ್ನು ಅವರು ತಲುಪುತ್ತಾರೆ. ಅವರು ಕಷ್ಟಪಡಲು ಯಾವಾಗಲೂ ತಯಾರಿರುತ್ತಾರೆ. 30 ವರ್ಷದ ಬಳಿಕ ಇವರಿಗೆ ಧನಾಭಿವೃದ್ಧಿ ಆಗುತ್ತದೆ. 30 ವರ್ಷದ ಬಳಿಕ ಧನಾಭಿವೃದ್ಧಿ ಆಗುತ್ತೆ. ಅದೇ ರೀತಿ ಈ ಹೋಗಂತ ಒಂದು ರೇಖೆ, ಇಲ್ಲಿ ಕವಲೊಡೆದಂತಹ ಒಂದು ರೇಖೆ, ಹೀಗೆ ಕವಲೊಡೆದ ರೇಖೆ ಇದಕ್ಕೆ ಹೋಗಿದ್ದರೆ ಯಾವುದಕ್ಕೆ, ಈ ಹೃದಯ ರೇಖೆಗೆ
ಈ ಕವಲಿಗೆ ಹೋಗಿದ್ದರೆ, ಈ ಕವಲು ರೇಖೆ ಹೃದಯ ರೇಖೆಗೆ ಹೋಗಿದ್ದರೆ ವಿವಾಹ ಮತ್ತು ಕೆಲಸದಲ್ಲಿ ಸಮಸ್ಯೆ ಹೀಗಿದ್ದಾಗ ಅವರು ನಾ ಹೇಳಿದ್ದು ಹೀಗಿದ್ದಾಗ ಅವರಿಗೆ ಜೀವನದಲ್ಲಿ ಅಭಿವೃದ್ಧಿ ಎಲ್ಲವೂ ಆಗುತ್ತದೆ. ಆದರೆ ಈ ರೇಖೆ ಹೃದಯ ರೇಖೆಗೆ ತಗಲಿದ್ದರೆ ವಿವಾಹ ಮತ್ತು ಕೆಲಸದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನ ನೆನಪಿನಲ್ಲಿಟ್ಟುಕೊಂಡು ಅಂತಹ ಜನರು ಮದುವೆ ವಿಚಾರದಲ್ಲಿ ಎಚ್ಚರಿಕೆಯ ನಡೆಯನ್ನು ಅನುಸರಿಸುವುದು ಒಳ್ಳೆಯದು. ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ನಡುವೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ವ್ಯವಹಾರವನ್ನು ಎಚ್ಚರಿಕೆಯಿಂದ ನಡೆಸಬೇಕಾಗುತ್ತದೆ. ಇದು ಈ ರೀತಿ ಇದ್ದರೆ, ಈ ರೀತಿ ಇಲ್ಲದೆ ಸುಮ್ಮನೆ ಎರಡು ರೇಖೆಗಳಾಗಿದ್ದರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಅವರು ಹಣವನ್ನ ಸಂಪಾದನೆ ಮಾಡ್ತಾರೆ. ಆದರೆ ಇವರು ಸಾಮಾನ್ಯವಾಗಿ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಅಂದ್ರೆ ಯಾಕಂದ್ರೆ ಅವರು ಇಂಡಿಪೆಂಡೆಂಟ್, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತಹ ಒಂದು ಮನೋಸ್ಥಿತಿ ಇವರಲ್ಲಿ ಕಂಡು ಬರುವುದಿಲ್ಲ. ಇವರಿಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದೆಂದರೆ ಬಹಳ ಕಷ್ಟವಾಗುತ್ತದೆ. ಇವರು ಕಲ್ಪನೆಯನ್ನು ಮಾಡುತ್ತಾರೆ, ತುಂಬಾ ಕಲ್ಪನೆ ಮಾಡುತ್ತಾರೆ, ಯೋಚನೆ ಮಾಡುತ್ತಾರೆ. ಹಾಗೆ ಅವರು ಅದರ ಬಗ್ಗೆಯೇ ಮುಳುಗಿ ಹೋಗುವಂತ ಸಾಧ್ಯತೆ ಇದೆ. ಆದರೂ ಅವರಿಗೆ ಕೆಲವೊಮ್ಮೆ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಇವರಲ್ಲಿ ಹೆಚ್ಚಿನ ಜನರು ಸಾಹಿತ್ಯ ಅಥವಾ ಪತ್ರಕರ್ತರಾಗಿ ಇಲ್ಲ ಮುಂತಾದ ರಂಗಗಳಲ್ಲಿ ಕೆಲಸ ಮಾಡಿದರೆ ಯಶಸ್ವಿಯಾಗುತ್ತಾರೆ. ಈಗ ಒಂದು ವೇಳೆ ನೋಡಿ, ಇದು ನಾನು ಆಗಲೇ ಹೇಳಿದೆ ಇವರಿಗೆ. ಈಗ ನೋಡಿ, ಹಿಂಗೆ ಒಂದು ರೇಖೆ, ಹಿಂಗೆ ಒಂದು ಅಡ್ಡ ರೇಖೆ, ಯಾಕೆ ಜ್ಞಾನ ರೇಖೆಯಿಂದ ಹೃದಯ ರೇಖೆಗೆ ಒಂದು ಅಡ್ಡ ರೇಖೆ ಹೀಗೆ ಹೋಗಿದ್ದರೆ ಅವರು ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ. ಇವರು ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ. ಅದೇ ರೀತಿಯಲ್ಲಿ ಈ ರೇಖೆ ಎರಡು ಭಾಗವಾಗಿ ಇವರು ಸಹ ಧನವನ್ನ ಹೆಚ್ಚು ಸಂಪಾದನೆ ಮಾಡುತ್ತಾರೆ. ಇವರಿಗೆ ಷೇರು ಅಥವಾ ಲಾಟರಿಗಳಲ್ಲೂ ಸಹ ಹಣ ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನ ತಿಳಿದುಕೊಳ್ಳಬೇಕು. ಅಂದರೆ ನಾವು ತಿಳ್ಕೊಂಡಿದ್ದ ವಿಚಾರ ಯಾವುದು ಆಸೆ ಪಟ್ಟಂತೆ ಜೀವನ ಮಾಡಲು ಸಾಧ್ಯ ಎಂಬುದಕ್ಕೆ ಕೆಲವು ಹಾಗೂ ಅದರಲ್ಲಿ ಬರುವಂತಹ ಕೆಲವು ಸಮಸ್ಯೆಗಳ ಬಗ್ಗೆಯೂ ನಾನು ಹೇಳಿದ್ದೆ. ಅದು ಇವತ್ತಿನ ನಮ್ಮ ಇದರಲ್ಲಿ ಬರುವಂತಹ ಸಾಮಾನ್ಯ ವಿಚಾರಗಳು, ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ಬರುವ ಈ ವಿಚಾರಗಳು. ಹಾಗೆ ನಾವು ಈವರೆಗೆ ಹಲವು ನಕ್ಷತ್ರಗಳ ಬಗ್ಗೆ 20 ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಪೂರ್ವಾಷಾಢವನ್ನ ಹೋದ ಸಂಚಿಕೆಯಲ್ಲಿ ತಿಳ್ಕೊಂಡು ಈಗ ಉತ್ತರಾಷಾಢದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ನಕ್ಷತ್ರ ಉತ್ತರಾಷಾಢ. ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ಸರಳವಾದ ಜೀವನ ಇಷ್ಟಪಡುತ್ತಾರೆ. ಇವರು ಮುಗ್ಧ ಮನಸ್ಸಿನವರಾಗಿರುತ್ತಾರೆ. ಸೌಮ್ಯ ಭಾವದ ನಡವಳಿಕೆ ಇವರದಾಗಿರುತ್ತದೆ. ಅಂದರೆ ಈ ನಕ್ಷತ್ರದವರ ಮುಖ್ಯ ಗುಣಗಳಲ್ಲಿ ಇದು ಎರಡು, ಒಂದು ಮುಗ್ಧವಾದಂತಹ ಮುಗ್ಧವಾದ ಮನಸ್ಸು ಮತ್ತು ಸೌಮ್ಯ ಭಾವದ ನಡವಳಿಕೆ ಇವರದು ಮುಖ್ಯವಾದ ಗಮನಿಸಬಹುದಾದ ಗುಣಗಳು. ಇವರಲ್ಲಿ ಗುರುಭಕ್ತಿ ಮತ್ತು ದೈವ ಭಕ್ತಿಯನ್ನು ಹೆಚ್ಚಾಗಿ ಕಾಣಬಹುದು. ಇವರ ಮನಸ್ಸನ್ನು ಬದಲಾಯಿಸುವುದು ಕಷ್ಟ. ಇವರು ಏನ್ ಹೇಳ್ತಾರೋ ಅವೇನೋ ತಿಳಿದುಕೊಂಡಿರುತ್ತಾರೋ ಅದರಂತೆ ಇವರು ಮುಂದುವರಿಯುತ್ತಾರೆ. ಯಾರ ಪರಿಚಯ ಯಾವ ಹಿಂಜರಿಕೆಯೂ ಇಲ್ಲದೆ ಇವರು ಸ್ವಲ್ಪ ಮುಂಗೋಪ ಇವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಆದರೆ ಆ ಮುಂಗೋಪವನ್ನು ಬದಲಾಯಿಸುವುದು ಕಷ್ಟ. ಆದರೆ ಅವರು ತಪ್ಪು ಮಾಡಿದ್ದಾರೆ, ನಾನು ತಪ್ಪಾಗಿದೆ ಅಂತ ಅವರಿಗೆ ಅರ್ಥವಾದರೆ ಅದನ್ನು ಯಾವುದೇ ಒಂದು ಹಿಂಜರಿಕೆಯೂ ಇಲ್ಲದೆ ತಿದ್ದಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ. ಇವರು ಈ ವ್ಯಕ್ತಿಗಳನ್ನ, ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರನ್ನ ನಂಬಿ ಯಾವುದೇ ವ್ಯವಹಾರವನ್ನಾದರೂ ನಡೆಸಬಹುದು. ಯಾಕಂದ್ರೆ ಅವರು ನಂಬಿಕೆಯ ಹರವಾದ ವ್ಯಕ್ತಿತ್ವದವರು. ಇವರು ಸ್ನೇಹ ಜೀವಿಗಳು. ಹೆಚ್ಚು ಜನರು ಸ್ನೇಹಿತರನ್ನು ಇವರು ಹೊಂದಿರುತ್ತಾರೆ. ಎಷ್ಟೇ ಕಷ್ಟ ನಷ್ಟಗಳು ಎದುರಾದರೂ ಜೀವನದಲ್ಲಿ ಯಶಸ್ವಿಯಾಗಿ ಅಭಿವೃದ್ಧಿಯಾಗುತ್ತಾರೆ. ಮೊದಲು ಅವರಿಗೆ ಕಷ್ಟ ಎದುರಾಗಬಹುದು, ಕಷ್ಟ ನಷ್ಟಗಳು ಬಂದರೂ ಸಹ ಮುಂದೆ ಇವರು ಜೀವನದಲ್ಲಿ ಯಶಸ್ವಿಯಾಗಿ ಜೀವನಾಭಿವೃದ್ಧಿಯನ್ನು ಹೊಂದುತ್ತಾರೆ. ನ್ಯಾಯ ನೀತಿಯಲ್ಲಿ ಮಾತ್ರ ಜೀವನ ನಡೆಸುವ ಬೇಕೆಂಬುದೇ ಇವರ ಗುರಿಯಾಗಿರುತ್ತದೆ. ಇವರು ಬೇರೆ ಯಾವ ರೀತಿಯಲ್ಲೂ ಯಾವುದೋ ಒಂದು ಇದರಲ್ಲೂ ನಾವು ಅವರಲ್ಲಿ ದೋಷ ಫಲಗಳನ್ನ ಕಾಣಲು ಸಾಧ್ಯವಾಗುವುದಿಲ್ಲ. ಇದು ಇವತ್ತಿನ ನಕ್ಷತ್ರದಲ್ಲಿ ನಾವು ಕಂಡು ಬಂದಂತಹ ಕೆಲವು ವಿಚಾರಗಳು.
ನಾನು ಮೊದಲೇ ಹೇಳಿದಂತೆ ಇವತ್ತು ಟ್ರಂಪ್ ಅವರ ಭವಿಷ್ಯದ ಬಗ್ಗೆ ಸ್ವಲ್ಪ ನೋಡೋಣ. ಅಂದರೆ ಗಣ್ಯ ವ್ಯಕ್ತಿಗಳು, ಪ್ರಪಂಚದ ಗಣ್ಯ ವ್ಯಕ್ತಿಗಳ ಬಗ್ಗೆ ನಾವು ಕೆಲವು ತಿಳ್ಕೊಳ್ಳೋಣ. ಅಂದರೆ ಯಾಕಂದ್ರೆ ಕೆಲವು ವ್ಯಕ್ತಿಗಳಲ್ಲಿ ಯಾವ ಗುಣಗಳಿರುತ್ತದೆ ನೋಡಿ. ಇವರು ತುಂಬಾ ಬುದ್ಧಿವಂತರಾಗಿರುತ್ತಾರೆ, ಕ್ರಿಯಾಶೀಲರಾಗಿರುತ್ತಾರೆ. ಆದರೆ ಇವರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತಹ ಮನಸ್ಸಿನವರಲ್ಲ, ಬೇರೆಯವರ ಮಾತನ್ನು ಕೇಳುವಂತಹ ವ್ಯಕ್ತಿ ಅಲ್ಲ. ಅವರು ಯಾವಾಗಲೂ ಸ್ವತಂತ್ರವಾಗಿ ನಾನೇ ದೊಡ್ಡ ವ್ಯಕ್ತಿ ಎಂಬಂತೆ ನಡೆದುಕೊಳ್ಳುತ್ತಾರೆ. ಎಂತಹ ನಿರ್ಮಾಣ ಯಾವ ಪರೋಪಕಾರಗಳನ್ನು ಮಾಡುವಲ್ಲೂ ಇವರ ಮನಸ್ಸಿರುತ್ತದೆ. ಆದರೆ ತಮ್ಮ ಜೀವನದಲ್ಲಿ ಎದುರಾಗುವಂತಹ ಕೆಲವು ಸಂದರ್ಭಗಳಲ್ಲಿ ಇವರು ತಿರುಗಿ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದುದರಿಂದ ಇವರು ಬಂಧು ಬಳಗ ಸ್ನೇಹಿತರನ್ನೂ ಸಹ ಎದುರು ಹಾಕಿಕೊಳ್ಳುವಂತಹ ಸಾಧ್ಯತೆ ಇರುವಂತಹ ವ್ಯಕ್ತಿಗಳು. ಇವರ ಹೆಚ್ಚಿನ ಜನರು ಇವರಿಗೆ ಒಡ ಹುಟ್ಟಿದವರೇ ಇವರ ಶತ್ರುಗಳಾಗುವಂತಹ ಸಂದರ್ಭಗಳು ಬರುತ್ತದೆ. ಅವರು ಇದ್ದಕ್ಕಿದ್ದಾಗೆ ಮನಸ್ಸು ಬದಲಾಗುತ್ತದೆ. ಅಂದರೆ ಎರಡು ವ್ಯಕ್ತಿತ್ವ, ಒಂದು ಸರಿ ಅಂದ್ರೆ ಇನ್ನೊಂದು ತಪ್ಪು ಅನ್ನುವಂತಹ ವ್ಯಕ್ತಿ, ದ್ವಿವ್ಯಕ್ತಿತ್ವದ ವ್ಯಕ್ತಿಯಾಗಿರುತ್ತಾರೆ. ಇವರು ಅವಸರ ಪಟ್ಟು ಆರಂಭಿಸುವ ಕೆಲಸಗಳಿಂದ ಹೆಚ್ಚು ಹಾನಿಗೊಳಗಾಗುತ್ತಾರೆ. ಯಾರ ಸಲಹೆಯನ್ನು ಕೇಳುವಂತಹ ಒಂದು ಮನಸ್ಸು ಇವರಿಗಿಲ್ಲ. ತೋಚಿದಂತೆ ಕೆಲಸ ಮಾಡುವುದರಿಂದ ಇವರು ಹಲವು ಸಲ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಏಕಾಗ್ರತೆಯಿಂದ ಕೆಲಸದಲ್ಲಿ ತೊಡಗಲು ಇವರಿಗೆ ಸಾಧ್ಯವಾದರೆ ಅವರು ತುಂಬಾ ಅದೃಷ್ಟವಂತರಾಗಿರುತ್ತಾರೆ. ಒರಟು ವ್ಯಕ್ತಿಯಂತೆ ಕಾಣುತ್ತಾರೆ. ಬೆರೆತು ಮಾತನಾಡಿದಾಗಲೇ ಅವರ ಮೃದು ಮನಸ್ಸಿನ ಅರಿವಾಗುವುದು. ಯಾಕಂದ್ರೆ ಯಾರೊಂದಿಗಾದ್ರೂ ಅವರು ಬೆರೆತು ಮಾತನಾಡಿದಾಗ ಅವರ ಮನಸ್ಸಿನ ಆಗುವುದು. ಕೆಲವೊಮ್ಮೆ ಅನಾವಶ್ಯಕ ವಿಷಯಗಳಲ್ಲೂ ಇವರು ಮಧ್ಯಪ್ರವೇಶಿಸುವುದುಂಟು. ಇವರಿಗೆ ಪ್ರಣಯ ಪ್ರಕರಣಗಳಲ್ಲಿ ಹೆಚ್ಚಿನ ಆಸಕ್ತಿ. ಅದಕ್ಕಾಗಿ ಅವರು ಹಲವು ಸಲ ಪ್ರಕರಣಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇವರ ಜೀವನದಲ್ಲಿ ಬಂದಿರುತ್ತದೆ. ಈ ಪ್ರಕರಣಗಳಿಂದ ಮಾನಹಾನಿ ಆಗುವ ಸಾಧ್ಯತೆಯೂ ಇದೆ. ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವನ್ನು ತುಂಬಾ ಎಚ್ಚರಿಕೆಯಿಂದ ಮಾಡದೇ ಇದ್ದರೆ ಇವರಿಗೆ ತುಂಬಾ ತೊಂದರೆಯಾಗುತ್ತದೆ. ಇವರಿಗೆ ಸ್ನೇಹ ಜೀವಿ, ಆದರೆ ಸ್ನೇಹವನ್ನು ಯಾವಾಗಲೂ ಒಂದೇ ರೀತಿ ಇಟ್ಟುಕೊಂಡ ಆ ಸ್ನೇಹವೇ ಇವರು ಮುಳ್ಳಾಗುವ ಸಾಧ್ಯತೆ ಇದೆ. ಇವರು ಆತುರದಿಂದ ಏನಾದರೂ ಕೆಲಸಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಹಾಗೆಯೇ ಕೊನೆಗೆ ಅದಕ್ಕಾಗಿ ಒಂಟಿಯಾಗಿ ಕುಳಿತುಕೊಂಡು ಅವರು ಕೊರಗುವಂತಹ ಸಾಧ್ಯತೆಯೂ ಇದೆ. ಯಾವಾಗಲೂ ಟೆನ್ಷನ್ ಅಥವಾ ಅನಾವಶ್ಯಕ ವಿಷಯಗಳ ಬಗ್ಗೆಯೂ ನಿರ್ಧಾರಗಳನ್ನು ತೆಗೆದುಕೊಂಡು ಹಣ ಮತ್ತು ಕಾಲವನ್ನು, ಸಮಯವನ್ನು ಕಳೆದುಕೊಳ್ಳುತ್ತಾರೆ. ಇಂತಹ ಚಿಂತೆ ಮತ್ತು ಟೆನ್ಷನ್ಗಳಿಂದ ಇವರಿಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತದೆ. ಅವರಿಗೆ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವಾಗುತ್ತದೆ. ಹೀಗೆ ಹಲವು ವಿಚಾರಗಳನ್ನು ಅವರಲ್ಲಿ ನಾವು ಕಾಣಬಹುದು. ಆದರೆ ಅವರು ಇದುವರೆಗೂ ಅವರು ಬಂದಂತಹ ಹಲವು ವಿಚಾರಗಳು ಎಲ್ಲರಿಗೂ ತಿಳಿದಿದೆ. ಆದರೆ ಅವರ 80ನೇ ವಯಸ್ಸಿನ ಬಳಿಕ ಅವರಲ್ಲಿ ತುಂಬಾ ಸಮಸ್ಯೆಗಳು, ತುಂಬಾ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ಅವರು ನಂಬಿದವರೇ ಅವರಿಗೆ ಎದುರಾಗುವಂತಹ ವಿರುದ್ಧವಾಗಿ ಕೆಲಸ ಮಾಡಿ ಅವರ ಜೀವನದಲ್ಲಿ ಅವರಿಗೆ ತೊಂದರೆ ಕೊಡುವಂತಹ ಸಾಧ್ಯತೆಗಳು ಕಂಡುಬರುತ್ತಿದೆ. ಅಂದರೆ 80ನೇ ವಯಸ್ಸು. ಆದರೆ ಅವರು ಕ್ಷಣಕ್ಕೊಂದು ಮಾತನಾಡುತ್ತಾರೆ, ಕ್ಷಣಕ್ಕೊಂದು ನಿರ್ಧಾರ ಮಾಡುತ್ತಾರೆ. ಇದೇ ಅವರ ಜೀವನದಲ್ಲಿ ತುಂಬಾ ಅಪಾಯಗಳನ್ನು ತಂದುಕೊಳ್ಳುವಂತಹ ಸಾಧ್ಯತೆ ಇದೆ ಎಂದು ಹೇಳಬಹುದು. ಅವರಿಗೆ ಇದಕ್ಕಿಂತ ಮೊದಲು ನಾವು ನೋಡೋದಾದ್ರೆ ತುಂಬಾ ಪ್ರಾಬ್ಲಮ್ಸ್ಗಳನ್ನ ನಾವು ಅವರು ಎದುರಿಸಿರುವುದನ್ನು ನೋಡಬಹುದು. ಇವರು ಒಳ್ಳೆಯ ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆ. ಮಾತಿನಿಂದ ಜನರನ್ನು ಮರಳು ಮಾಡುವಂತ ಶಕ್ತಿ ಇವರಿಗಿದೆ. ಹಾಗೆಯೇ ಮಾತಿನಿಂದ ಜನರನ್ನು ವಿರೋಧಿಯನ್ನಾಗಿ ಮಾಡುವಂತಹ ಶಕ್ತಿಯೂ ಇವರ ಮಾತಿಗಿದೆ. ಇವರು ಆಗಿದ್ದರೆ ಹೆಚ್ಚಿನ ಜನಪ್ರಿಯರ ವ್ಯಕ್ತಿ ಆಗ್ತಿದ್ದರು, ಅಥವಾ ಬಿಸಿನೆಸ್ ಮನ್ ಆಗಿರುವುದರಿಂದ ಇವರು ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಒಂಥರ ಕಲ್ಪನಾ ಜೀವಿ. ನಾನು ಹಾಗೆ ಮಾಡಬಹುದು, ಹೀಗೆ ಮಾಡಬಹುದು ಎಂಬಂತಹ ನಂಬಿಕೆಯನ್ನು ಇಟ್ಟುಕೊಂಡಿರುವಂತ ವ್ಯಕ್ತಿತ್ವ. ಇದೆಲ್ಲವೂ ಇದ್ದರೂ ಸಹ ಅವರಿಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೂ ಸಹ 80ನೇ ವಯಸ್ಸಿನವರೆಗೆ ಅವರ ಜೀವನದ ದಾರಿ ಸುಗಮವಾಗಿಯೇ ನಡೆದಿದೆ. ಅವರು ಅಂದುಕೊಂಡಂತೆಯೇ ಅವರು ಜೀವನದಲ್ಲಿ ಮುಂದೆ ಸೋಲಾದಾಗ ಇವರಿಗೆ ಹೆಚ್ಚಿನ ಕೋಪ ಬರುತ್ತದೆ, ಹಠ ಬರುತ್ತದೆ. ಆ ಸೋಲಿನಲ್ಲೂ ಅವರು ಗೆದ್ದು ತೋರಿಸುವಂತಹ ಛಲ ಇವರಿಗಿದೆ. ಆದರೆ 80ನೇ ವಯಸ್ಸಿನ ಬಳಿಕ ಅವರ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಅವರು ಜೀವನದಲ್ಲಿ ವಿರೋಧವನ್ನ, ಜನರ ವಿರೋಧವನ್ನ, ಜೊತೆಯಲ್ಲಿರುವ ವಿರೋಧವನ್ನ ಕಟ್ಟಿಕೊಂಡು ಅವರು ಜೀವನದಲ್ಲಿ ಕಷ್ಟಪಡಬೇಕಾದಂತಹ ಸಾಧ್ಯತೆ ಇದೆ ಎಂಬುದನ್ನ ಅವರ
ಜಾತಕವನ್ನ ಪರಿಶೀಲಿಸಿದಾಗ ನಮಗೆ ತಿಳಿದು ಬರುತ್ತದೆ. ಅವರು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಎಂಬುದು ಅವರ ಹುಟ್ಟಿದ ಸಮಯ ಮತ್ತು ಅವರ ಹುಟ್ಟಿದ ದಿನಾಂಕವನ್ನು ನೋಡಿದಾಗ ತಿಳಿಯುತ್ತದೆ. ಇವತ್ತಿನ ಇಷ್ಟು ವಿಚಾರಗಳು ಇವತ್ತು ನಾವು ತಿಳಿದುಕೊಂಡವು. ಯಾವುದು ನಾವು ಇವತ್ತು ಬಯಸಿದಂತೆ ನಾವು ಜೀವನದಲ್ಲಿ ಮುಂದುವರಿಯಲು ಏನಾಗುತ್ತವೆ ಅದನ್ನು ತಿಳಿಸಿಕೊಂಡೆವು. ಹಸ್ತರೇಖಾ ಸಾಮುದ್ರಿಕ ಉತ್ತರಾಷಾಢ ನಕ್ಷತ್ರದ ಬಗ್ಗೆ ತಿಳ್ಕೊಂಡಿದ್ದು. ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪಿನ ಬಗ್ಗೆ ನಾವು ತಿಳ್ಕೊಂಡು, ಇದೆಲ್ಲವೂ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಕಾರ್ಯಕ್ರಮ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಹಾಗೆಯೇ ನೀವಿನ್ನೂ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬಂದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಹಾಗೆ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಮತ್ತು ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ತಿಳಿಯಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.